ದಿನೇಶ್ ಗುಂಡೂರಾವ್ ಹೇಳ್ತಾರೆ SIT ರಚನೆ ಮಾಡಿದ್ ಯಾಕೆ, ಎಡಪಂಥೀಯರು ಪತ್ರ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ. ಅಂದ್ರೆ ಎಡಪಂಥೀಯರು ಗೌರ್ಮೆಂಟ್ ನಡೆಸ್ತಾರಾ? ಎಡಪಂಥೀಯರು ಪತ್ರ ಬರೆದ್ರೆ ನೀವು SIT ಮಾಡ್ತೀರಾ? ಏನ್ ಅರ್ಥ ಇದೆ ಇದಕ್ಕೆ? ಅಂದ್ರೆ ನೀವು ಒಟ್ಟಾರೆ ಗವರ್ನಮೆಂಟ್ ನ ಒಂದು 4 ಸಂಘಟನೆಗಳು 4 ತಲೆಗಳು ಸೇರ್ಕೊಂಡು ಅವ್ರು ಹೇಳದಂತೆ ಹಿಂದೂ ಧರ್ಮದ ಮೇಲೆ ಆಘಾತ ಮಾಡ್ತಿದ್ದೀರಾ ಅಂತ ಅನ್ಸಿದ್ರೆ, ಡೋಂಟ್ ಯು ಥಿಂಕ್ ಒಂದು ಷಡ್ಯಂತ್ರ ಇದೆ ಇದರಲ್ಲಿ? ಆ ಷಡ್ಯಂತ್ರದ ಭಾಗ ಸ್ವತಃ ಮುಖ್ಯಮಂತ್ರಿಗಳು ಅಂತ ನಾನು ಆರೋಪ ಮಾಡಿದ್ರೆ ಇಲ್ಲ ಅನ್ಲಿಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಈಗಲೂ ಕೂಡ ನನಗೆ ಅನುಮಾನ ಇದೆ. ಇದ್ರ ಮೇಲೆ ಒಂದು ತೇಪೆ ಹಚ್ತಾರೆ. ಇವರೆಲ್ಲರೂ ಒಂದು ಸುದ್ದಿ ಶುರು ಮಾಡಿಬಿಟ್ಟಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ ಈ ಇಡೀ ಷಡ್ಯಂತ್ರದ ಹಿಂದೆ ಪ್ರಭಾಕರ್ ಭಟ್ರ ಪಾತ್ರ ಇದೆ ಅಂತ ವಿನಯ್ ಕುಮಾರ್ ಸೊರಕೆ ಹೇಳ್ತಾರೆ. ನಂಗೆ 100% ಗೊತ್ತಿದೆ. ಫೈನಲಿ ಇದನ್ನ ಸಂಘ ಸಪೋರ್ಟೆಡ್ ಮೂವ್ಮೆಂಟ್ ಇದು ಅಂತ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಸಂಘ ಯಾಕೆ ಮಧ್ಯಕ್ಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಮಧ್ಯಕ್ಕೆ ಬರಲಿಲ್ಲ ಅಂತಂದ್ರೆ, ನೀವು ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡಿದ್ದೀರಾ. ನೀವು ಧರ್ಮಸ್ಥಳವನ್ನು ನೋಡುವವರು ಜೈನರು ಅಂತ ಹೇಳಿ ಅದರ ಎದುರುಗಡೆ ಗೌಡ್ರನ್ನ ಎತ್ಕಟ್ಟಿದ್ದೀರಾ. ನೀವು ಧರ್ಮಸ್ಥಳದ ವಿಚಾರಕ್ಕೆ ಬಂದಾಗ ಪೂಜಾ ಆಚಾರ್ತಿ ಅಂತ, ನೀವು ವಾರಿಜ ಪೂಜಾರ್ತಿ ಅಂತ ಅಲ್ಲಿ ಬಿಲ್ಲವರನ್ನ ಎತ್ತಿಕಟ್ಟುವಂತ ಪ್ರಯತ್ನ ಮಾಡಿದ್ದೀರಾ. ಜಾತಿಗಳ ನಡುವೆ ಕಲಹ ಉಂಟು ಮಾಡಿದ್ದೀರಲ್ಲ. ನನಗೆ ಈಗಲೂ ಅನ್ಸೋದೇನು ಅಂತಂದ್ರೆ, ಇವ್ರ ಮೇಲೆ ಜಾತಿಗಳ ನಡುವೆ ಜನಗಳ ನಡುವೆ ಸಂಘರ್ಷ ಉಂಟು ಮಾಡುವಂತ ಪ್ರಯತ್ನ ಅಂತ ಒಳಗೆ ಹಾಕಬೇಕಾಗಿತ್ತು. ಏನೂ ಮಾಡದೆ ಕೂತಿದಾರಲ್ಲ. ನನಗೆ ಆಗ ಅನುಮಾನ ಉಂಟಾಗತ್ತೆ, ಇವರುಗಳದೆಲ್ಲರದ್ದೂ ಕೂಡ ಹೇಗಾದ್ರೂ ಮಾಡಿ ಈ ಹೋರಾಟಗಾರರನ್ನ ಬಚಾವ್ ಮಾಡಬೇಕು, ಇವರನ್ನ ತಮ್ಮ ದಾಳವಾಗಿ ಇಟ್ಕೋಬೇಕು. ಅಕಸ್ಮಾತ್ ಧರ್ಮಸ್ಥಳ ಅಲ್ಲ ಅಂತಂದ್ರೆ ಮತ್ತೊಂದು ಕಡೆ ಇವರನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕು ಅಂತ ಇದು ಪ್ರಯತ್ನ ಮಾಡ್ತಿರೋದು. ಆಗದೆಲ್ಲ ಒಳ್ಳೆಯದಕ್ಕೆ ಅಂತ. SIT ರಚನೆ ಆಗಬೇಕು, ಅದರ ನೇತೃತ್ವ ಇಂಥವರದ್ದೇ ಇರಬೇಕು, ಇದೇ ರೀತಿಯಲ್ಲಿ ತನಿಖೆ ಆಗಬೇಕು, ಎಲ್ಲ ಬೇಡಿಕೆಗಳು ಈಡೇರಿದವಪ್ಪ. ಅದು ಎಲ್ಲವನ್ನೂ ಮಾಡಿದಾಗಲೂ ಏನೂ ಸಿಗಲಿಲ್ಲ ಅಂದಾಗ ಹಿಡ್ಕಳ್ರ ಯಾವನ್ನ ಅನಾಮಿಕ ಮುಸುಕುಧಾರಿಯನ್ನ ಅಂತ ಬಂದು ಇವತ್ತು ವಶಕ್ಕೆ ತಗೊಂಡಿರೋದು. ಆಗಿದ್ದೆಲ್ಲ ಒಳ್ಳೇದಕ್ಕೆ. ಎಷ್ಟು ದಿನ ಆಯ್ತು ಅಜಿತ್? ಅಲ್ಲ, ಈಗ ನಾನು ಕೇಳೋದು 17ನೇ ಪಾಯಿಂಟ್. ನಾನು 13ನೇ ಪಾಯಿಂಟ್ ಅಲ್ಲಿ ಸಿಗದೆ ಹೋದಾಗಲೇ ವಿಚಾರಣೆ ಶುರು ಮಾಡಬೇಕಿತ್ತು, ಅವನನ್ನು ಅರೆಸ್ಟ್ ಮಾಡಬೇಕಾಗಿತ್ತು. ಮೊದಲನೇ ಪ್ರಶ್ನೆ ಇರೋದು ನನಗೆ, ಬುರುಡೆ ಎಲ್ಲಿಂದ ತಗೊಂಡ್ಬಂದೆ? ಹೂತಿರುವ ಒಂದು ಶವವನ್ನ ತೆಗೆದು ಅದರ ಬುರುಡೆಯನ್ನ ತಗೊಂಡ್ ಬಂದು ನೀನು ತೋರಿಸ್ತಾ ಇದೀಯಾ ಅಂತಂದ್ರೆ ಇಟ್ಸ್ ಅನ್ ಅಫೆನ್ಸ್. ಅದು ಯಾರಿಗೆ ಸಂಬಂಧಪಟ್ಟಿದ್ದು? ಹಿಂದೂ ಸಂಸ್ಕೃತಿಯ ಪ್ರಕಾರ ಆಗಿರುವಂತ ಶವವೇ ಆಗಿದ್ರೆ ಅಲ್ಲಿ ನೀನು ಬುರುಡೆ ಅಂತ ತೆಗೆಯೋದ್ರಿಂದ ಅದಕ್ಕೆ ಸಿಗಬಹುದಾಗಿರುವಂತ ಮೋಕ್ಷದ ಪರಿಕಲ್ಪನೆ ಹೋಯ್ತು ಅಂತಂದ್ರೆ ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಇಟ್? ಯಾವ ಆಧಾರದ ಮೇಲೆ ತಗೊಂಡ್ ಬಂದ ಮೊದಲನೇ ದಿನವೇ ಅವನಿಗೆ 4 ಬಾರಿಸಿ ಎಲ್ಲಿಂದ ತಗೊಂಡ್ ಬಂದೆ ಅಂತ ಮೊದಲನೇ ಪ್ರಶ್ನೆ ಕೇಳಬೇಕಾಗಿತ್ತು.